ಇಷ್ಟು ದಿನ ಎಪಿಸೋಡ್ಗಳನ್ನು ವಾಚ್ ಮಾಡಿದ್ರಿ. ವೇಣು ಅವರು ಎಲ್ಲಿದ್ದಾರೆ, ಯಾವ ಏರಿಯಾದಲ್ಲಿದ್ದಾರೆ, ಅವ್ರ ಮನೆ ಹೇಗಿದೆ, ಅವ್ರ ಫ್ಯಾಮಿಲಿ ಹೇಗಿದೆ, ಅವರ ಹೆಂಡತಿ ಮಕ್ಕಳು ಅವ್ರಿಗೆ ಯಾರು ನೋಡ್ಕೋತಾ ಇದ್ದಾರೆ, ಈಗ ಅವ್ರ ಪರಿಸ್ಥಿತಿ ಹೇಗಿದೆ, ಸಿನಿಮಾ ರಂಗದಿಂದ ಬಿಟ್ಟೋದ ನಂತರ ಮತ್ತೆ ಏನಾದರೂ ಅವಕಾಶಗಳು ಸಿಗ್ತಾ ಇದೆಯಾ, ವೇಣು ಖ್ಯಾತ ಕಳನಟ ವೇಣು ಅವರ ಮನೆ ಹೋಗ್ತಾ ಇದ್ದೀವಿ. ಇಷ್ಟು ಎಪಿಸೋಡ್ಗಳನ್ನು ನೀವು ನೋಡಿದ್ದೀರಲ್ಲ. ಸೊ ಈಗ ಅವರ ಫ್ಯಾಮಿಲಿನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ವೀಕ್ಷಕರೇ, ಇದು ಖ್ಯಾತ ಕಳನಟ ವೇಣು ಅವರ ಮನೆ. ಹಲೋ ಸರ್, ನಮಸ್ತೆ. ವೇಣು ಅವರಿವರು ಬಲ್ಲ ಸರ್ ಒಳಗಡೆ ಪ್ಲೀಸ್. ಇವತ್ತು ಅವರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇದು ವೇಣು ಅವರ ಮನೆ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಸಿನಿಮಾಗಳನ್ನು ನೋಡ್ತಿದ್ದಾಗ ಈ ಮನುಷ್ಯನ ನೋಡಿದ್ರೆ ನಮಗೆ ಭಯ ಆಗ್ತಿತ್ತು. ಭಯ ಆಗಿದೆ ಅಂತಂದರೆ ಆ ಪಾತ್ರ ಅಲ್ಲಿ ಗೆದ್ದಿದೆ ಅಂತ ಅರ್ಥ ಅಲ್ವಾ ಸರ್? ನೋಡಿ, ಇಷ್ಟು ಎಪಿಸೋಡ್ಗಳನ್ನು ನೀವು ನೋಡಿದಿರಿ. ಜನ ಏನಂತಾರೆ ಸರ್ ಆ್ಯಕ್ಚುಲಿ? ಈಗ ಅದಕ್ಕೆ ನಾನು ಮತ್ತೆ ಬಂದು ನಿಮ್ಮನ್ನ ಮಾತಾಡ್ಸಿದ್ರೆ ಯಾರು ಹೇಳಿದ್ರು, ನಿಮ್ಮ ಫ್ಯಾಮಿಲಿನ ತೋರಿಸಿ, ನಿಮ್ಮ ಮಕ್ಕಳನ್ನ ತೋರಿಸಿ ಅಂತೆಲ್ಲ ಹೇಳ್ತಾ ಇದ್ರು. ಸರ್, ಅವರೇ ದೇವರು ನಮಗೆ. ಎಷ್ಟೋ ಡೈರೆಕ್ಟರ್ಗಳು ಸ್ಟ್ರೈಟಾಗಿ ಚಾನ್ಸ್ ಕೊಡಲ್ಲ ನಮಗೆ. ಯಾವಾಗ ಆಡಿಯನ್ಸು ಥಿಯೇಟ್ರಲ್ಲಿ ವಿಸಲ್ ಕ್ಲಾಪ್ಸ್ ಹೊಡೆಯೋದನ್ನ ಕೇಳಿಸ್ಕೊಂಬಂದು ಚಾನ್ಸ್ ಕೊಡ್ತಾರೆ. ಕರೆಕ್ಟ್. ಎಷ್ಟೋ ಕಡೆ ಎಷ್ಟು ಸಲ ಆಗಿದೆ ನನಗೆ. ಆಡಿಯನ್ಸ್ ಥಿಯೇಟ್ರಲ್ಲಿ ವಿಸಲ್ ಕ್ಲಾಪ್ಸ್ ಇದೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟೆ ವೇಣು ಕರಿಯಪ್ಪ ಅವಕಾಶ ಕೊಡೋಣ ಅಂತ ಕೊಟ್ಟಿದ್ದಾರೆ. ಎಷ್ಟೋ ಪಿಕ್ಚರ್ಗಳಾಗಿದೆ ನನಗೆ. ಇವಾಗಲೂ ಅಷ್ಟೇ, ಇವರೆಲ್ಲ ಇಷ್ಟೊಂದು ಪ್ರೀತಿ ತೋರ್ಸೋದು ಸರ್. ನಾವು ನೀವೇ ದೇವರುಗಳು, ನೀವೇ ದೇವರು, ನೀವೇ ನಿಮ್ಮ ಆಶೀರ್ವಾದ ನನಗೆ ಆಶೀರ್ವಾದ ಮಾಡಿದ್ದೀರಿ. ಏನು ಬೇಕು ನಮಗೆ. ಐ ಆಮ್ ಥ್ಯಾಂಕ್ಫುಲ್. ಚಿರಋಣಿ ನಿಮಗೆ ನಾವು. ಓಕೆ. ಸೊ ಈಗ ಅವರು ಕೇಳ್ತಾ ಇದ್ರೆ, ವೇಣು ಅವರು ಇವಾಗ ಜೀವನಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ನಮ್ಮ ತಾಯಿ ತಂದೆ ಕೊಟ್ಟಿರೋ ಭಿಕ್ಷೆ ಇದೆ. ಓಕೆ. ಈ ಬಿಲ್ಡಿಂಗ್ ಎಲ್ಲ ನಿಮ್ದು? ಹೌದು ಸರ್, ಈ ಮನೆ ನಮ್ದೇನೆ. ಚಿಕ್ಕದಾಗಿ ಬಾಡಿಗೆ ಬರುತ್ತೆ. ಸ್ವಲ್ಪ ನಮ್ಮ ತಾಯಿ ಭಿಕ್ಷೆ, ತಾಯಿ ತಂದೆ ಭಿಕ್ಷೆ, ನಾನು ಸಂಪಾದನೆ ಮಾಡಿದಲ್ಲ. ಅವ್ರಿಗೆ ಕೊಟ್ಟು ಅಕಸ್ಮಾತ್ ಇದಿಲ್ಲ ಅಂದಿದ್ರೆ ಬರೀ ಸಿನಿಮಾ ರಂಗನೇ ನಂಬ್ಕೊಂಡಿದ್ದಿದ್ರೆ ಎಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರೋದು, ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರೇನಿ, ಸಂಪಾದನೆ ಮಾಡಕ್ ಹೋಗಿರೇನಿ. ನಾನು ಇನ್ನೊಂದು ಎಲ್ಲಿ ಕೆಲ್ಸಕ್ಕೋ ಹೋಗಂಗೆ ಇಲ್ಲ. ಎಲ್ಲ ಜನಗಳು ಸರ್ ನೀವು ಕೆಲಸ ಅಂತಾರೆ, ಸಾಕಷ್ಟು ದುಡ್ಡು ಮಾಡಿದ್ರ ಅಂತ ಒಂದ್ಸಲ ಹಿಂಗೆ ಕೆಲಸ ಕೇಳೋಣ ಅಂತ ಎಲ್ಲ ಒಂದ್ ಕಡೆ ಹೋಗಿ ಅವ್ರ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಟ್ರು. ಸರ್ ನೀವಾ, ಏನ್ ಸರ್ ನೀವಾ, ಹಿಂಗೆಲ್ಲ ಆಗಿದೆ ನನಗೆ. ಈ ತರ ಎಲ್ಲ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಏನೋ ಅವತ್ತಿಂದ ನಿಮ್ಮಂತ ಕಲಾವಿದರು ಬೇರೆ ಕಡೆ ಕೆಲಸಕ್ಕೆ ಹೋಗೋ ಕೂಡ ಮನಸ್ಸು ಬರಲ್ಲ, ಬೇರೆಯವರು ಅದನ್ನ ಸರಿಯಾಗಿ ತಗೊಳ್ಳೋದು ಕೂಡ ಇಲ್ಲ. ಹಾಗಾಗಿ ಬಟ್ ಜೀವನ ಚೆನ್ನಾಗಿದೆ ಅಲ್ಲ ಸರ್? ದೇವ್ರು ಇಟ್ಟಂಗಿದ್ದೀರಿ ಸರ್, ಭಗವಂತ ದೇವ್ರು ಇಟ್ಟಂಗಿದ್ದೀರಿ. ಎಲ್ಲೂ ರಾಘವೇಂದ್ರ ಸ್ವಾಮಿ ನಾನು ಕೈ ಬಿಟ್ಟಿಲ್ಲ ಸರ್. ಎಸ್, ಖಂಡಿತ. ಸರ್, ಈಗ ನಿಮ್ಮ ವೈಫ್ ಏನ್ ಮಾಡ್ತಿದ್ದಾರೆ, ಮಕ್ಕಳು ಎಷ್ಟು ಜನ ಇದ್ದಾರೆ? ನಾವು ಅದನ್ನ ಫಸ್ಟ್ ಎಪಿಸೋಡ್ಗಳಲ್ಲಿ ಈಗ ನಾವು ಕೇಳಲೇ ಇಲ್ಲ. ಈಗ ಜನನ ಕೇಳಿದ್ರು ಆಕ್ಚುಲಿ ಸರ್ ಅವ್ರ ಫ್ಯಾಮಿಲಿ ಬಗ್ಗೆ ಒಂಚೂರು ಮಾತಾಡ್ಸಿ ಅಂತ. ಸರ್, ನಮ್ಮ ಮಿಸ್ಸಸ್ ನಾವು ಮದುವೆ ಆಗಿ 33 ವರ್ಷ ಆಯ್ತು. ಮದುವೆಯಾಗಿ 33 ವರ್ಷ ಆಯ್ತು. ಅವ್ರಿಗೆ ತಾಯಿ ತಂದೆ ಇಬ್ರು ಇಲ್ಲ. ನಮ್ಮ ಮಿಸ್ಸಸ್ಗೆ, ನಮ್ಗೆ ತಾಯಿ ಇಲ್ಲ. ತಾಯಿ ತಂದೆ, ನಮ್ಮ ಮಿಸ್ಸಸ್ ತಾಯಿ ತಂದೆನ ಬಿಟ್ಟು ಬಂದವ್ರೆ. ಇವಾಗ ನಾವೇ ಅವ್ರ ತಾಯಿ ತಂದೆ ನಮ್ಮ ಮಿಸ್ಸಸ್ಗೆ. ನಿಮ್ಮನ್ನು ಕೂಡ ಮಗು ತರ ನೋಡ್ಕೊಳ್ಳೋದು ಕೂಡ ನಮ್ಮಲ್ಲಿ ಅಂತ ಒಂದು ಇದಿದೆ. ನಾವು ಅವತ್ತಿಂದ ಇವತ್ತವರೆಗೂ ಚೆನ್ನಾಗೇ ಇದ್ದೀರಿ. ಸ್ವಲ್ಪ ಆರೋಗ್ಯ ಸಮಸ್ಯೆ ನಮ್ಮ ಮಿಸ್ಸಸ್, ಶುಗರ್ ಇದೆ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ. ಆದ್ರೂ ಅವ್ರಿಗೆ ಅವ್ರ ತಾಯಿ ತಂದೆ ಇರೋವಾಗ ಹೇಗ್ ನೋಡ್ಕೊತಾ ಇದ್ರು ಅವ್ರನ್ನ, ಅದೇ ಜಾಗದಲ್ಲಿ ನಾವು ತಾಯಿ ತಂದೆ ಜಾಗದಿಂದ ಅವ್ರು ಕಾಪಾಡ್ತಾ ಇದ್ದೀವಿ. ಖಂಡಿತ. ಕರೀರಿ ಸರ್ ಅವ್ರನ್ನ. ಬಾ ಪದ್ಮಾ, ಬಾ. ಹೆಸರು ಇದು ಇವರ ಫ್ಯಾಮಿಲಿ. ಸೊ ಇವರ ಮಕ್ಕಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ರಿ. ಅಮ್ಮ, ಈಗ ಫಸ್ಟ್ ನಿಮ್ಮಿಂದನೇ ಶುರು ಮಾಡಿಬಿಡ್ತೀನಿ. 200 ಸಿನಿಮಾಗಳಲ್ಲಿ ವಿಲನ್ ಆಗಿ ಇವರು ಕೆಲಸ ಮಾಡಿದ್ದಾರೆ. ಸೊ ನೀವು ಹೆಂಗೆ ಒಪ್ಕೊಂಡ್ರಿ ಈ ವಿಲನ್ನ ಮದುವೆಗೆ? ನನಗೆ ಇಷ್ಟ ಆಯ್ತು. ಅವರು ಸಿನಿಮಾದ ಮೇಲೆ ಮಾತ್ರ ಆತರ ಕಾಣಿಸ್ತಾರೆ, ಮನೇಲಿ ತುಂಬಾ ಮಗು ತರ, ಅಷ್ಟು ಒಳ್ಳೆ ಮನ್ಸು. ಹೌದು, ಕರೆಕ್ಟ್. ಹೌದು. ಇಲ್ಲ, ಅವರು ನೋಡಕ್ಕೂ ಕೂಡ ಹಾಗಿದೆ. ಕೆಲವೊಂದು ಸ್ಕ್ರೀನ್ಗಳಲ್ಲಿ ಮಗು ಈಗಲೂ ಮಾತಾಡ್ಬೇಕಾದ್ರೆ ಎಪಿಸೋಡ್ ಮಾಡಿದ್ವಲ್ಲ, ಅವ್ರ ಒಂಥರ ಮುಗ್ಧತನ ಇದೆ ಈಗಲೂ ಕೂಡ. ಹಾಗೇನೆ ಸಿನಿಮಾದಲ್ಲಿ ಮಾತ್ರ ರಾಕ್ಷಸ, ಮನೆಯಲ್ಲೇ ಮಗು ತುಂಬಾ ಸೈಲೆಂಟ್. ಮನೇಲಿ ಮಾತ್ರ ಯಾವಾಗ್ಲೂ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು. ಅವ್ರ ಸಿನಿಮಾಗಳೆಲ್ಲ ತೋರಿಸ್ತಿರ್ತಾರ? ಎಲ್ಲ ನೋಡಿದೀನಿ ನಾನು ಟಿವಿಲಿ. ಅವ್ರ ಸಿನಿಮಾ ಯಾವ್ದು ಬಿಟ್ಟಿಲ್ಲ, ಎಲ್ಲ ನೋಡಿದ್ದೀನಿ. ಅವ್ರಿಗೇನೋ ಬೈದಿದ್ರ, ಯಾಕಿಂತ ಪಾತ್ರ ಮಾಡ್ದೆ, ರೇಪ್ ಸೀನ್ ಮಾಡ್ತಾ ಇದ್ಯಾ ಆತರ? ನಾನು ಯಾವತ್ತೂ ಕೇಳಿಲ್ಲ ಅದ್ರ ಬಗ್ಗೆ, ನಾನು ಏನೂ ಮಾತಾಡಿಲ್ಲ. ಓಕೆ. ಸೊ ಯಾಕೆಂದ್ರೆ ಮದ್ವೆ ಎಷ್ಟು ವರ್ಷ ಆಯ್ತು? 34 ವರ್ಷ. ಅವಾಗ ತಾನೇ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರಿ ಇವರು? ಹೌದು, ಜೀವನ ಚೈತ್ರ ಅವಾಗ ತಾನೇ ಸ್ಟಾರ್ಟ್. ರಾಜ್ಕುಮಾರ್ ಪಿಕ್ಚರ್ ಮಾಡ್ಬಿಟ್ಟು ಬಂದ್ರು, ಅವಾಗೂ ನನ್ ಮದ್ವೆ ಆಯ್ತು. ಓಕೆ. ನಿಮ್ಮ ಮದುವೆಗೆ ಆಕ್ಟರ್ ಎಲ್ಲ ಬಂದಿದ್ರು. ರಾಘವೇಂದ್ರ ರಾಜ್ಕುಮಾರ್ ಬಂದಿದ್ರು, ಮತ್ತೆ ಇನ್ನು ಯಾರು ಶಿವಕುಮಾರ್ ಬಂದಿದ್ರು, ಶಿವರಾಜ್ಕುಮಾರ್ ಎಲ್ಲ, ಮತ್ತೆ ಇವರು ಸೈಡ್ ಆಕ್ಟರ್ಸ್ ಎಲ್ಲ ಬಂದಿದ್ರು. ಥ್ರಿಲ್ಲರ್ ಮಂಜು. ಖುಷಿ ಆಗ್ತಿದೆ ನನ್ ಗಂಡ ಸಿನಿಮಾ ಆಕ್ಟರ್ ಅಂತ, ತುಂಬಾ ಹೆಸರಿತ್ತಲ್ಲ. ನಾನು ಚಿಕ್ಕದ್ರಿಂದ ಅದರಲ್ಲೇ ಬೆಳೆದ್ ಬಂದಿರೋದು. ಹಾಡು, ಡ್ಯಾನ್ಸ್, ಪಿಕ್ಚರ್.
ಅದರಿಂದ ಇಬ್ಬರಿಗೂ ಸರಿಯಾಗಿ ಜೋಡಿ ಸರಿ ಹೋಯ್ತು, ಇಬ್ಬರಿಗೂ ಮಾತುಕತೆ ಸರಿ ಹೋಯ್ತು, ಅದರಿಂದ ನಮ್ಗೇನ್ ತೊಂದರೆ ಇಲ್ಲ. ಓಕೆ. ಅವರು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಈಗ ಏಟೆಲ್ಲ ತಿನ್ಕೊಂಡ್ ಬಂದಿರ್ತಾರೆ, ಸೊ ಆಗ ಮೈಕೆಲ್ಲ ನೋವು ಮಾಡ್ಕೊಂಡು ಹೌದು, ಅವ್ರು ಏನು ಹೇಳೋದೇ ಇಲ್ಲ, ಸುಮ್ನೆ ಸೈಲೆಂಟ್ ಆಗಿ ಅದು ಇದು ಸ್ವಲ್ಪ ಅದ್ ನೋಡು ಇದ್ ನೋಡು ಅಂತ ಇದ್ ಮಾಡ್ತಾರೆ, ನಮ್ಗೇನು ಹೇಳ್ಕೊಳ್ಳೋದೇ ಇಲ್ಲ ಅವರು. ಹೇಳ್ತಾನೆ ಇರಲಿಲ್ಲ. ಆಮೇಲೆ ಹೇಳ್ತಾರೆ. ಓಕೆ. ಆ ಥರ ಪೆಟ್ಟೆಲ್ಲ ತಿನ್ಕೊಂಡು ಮನೆಗೆ ಬಂದಾಗ ಸೊ ಈಗ ಅನಿಸ್ತಾ ಇತ್ತು ನಿಮ್ಗೆ ಎಷ್ಟು ಕಷ್ಟಪಡಬೇಕಾ? ಗೊತ್ತೇ ಆಗ್ತಿರ್ಲಿಲ್ವಲ್ಲ, ಇವ್ರೇನು ಹೇಳ್ತಾ ಇರ್ಲಿಲ್ವಲ್ಲ. ನಾನು ಆಮೇಲೆ ಬೇಜಾರು ಪಟ್ಕೊಂತಿದ್ದೆ. ನಾನು ಯಾವಾಗ್ಲೂ ದೇವ್ರನ್ನ ಬೇಡ್ತಾ ಇರ್ತೀನಿ, ಶೂಟಿಂಗ್ ಹೋದ್ರೆ ಅವ್ರು ಬರೋ ತನಕ ಬೇಡ್ತಾ ಇರ್ತೀನಿ ದೇವ್ರನ್ನ. ಅವ್ರಿಗೆ 24 ಗಂಟೆನೂ ಅವ್ರನ್ನ ಚೆನ್ನಾಗಿ ಆರೋಗ್ಯವಾಗಿ ಇಟ್ಟಿರಪ್ಪ, ಅವ್ರಿಗೆ ಶಕ್ತಿ ಕೊಡಪ್ಪ, ಶಕ್ತಿ ಕೊಡು ಅಂತ ಯಾವಾಗ್ಲೂ ಕೇಳ್ಕೊಂತ. ಓಕೆ. ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ ಅಂತ ಹೇಳ್ತಾರೆ. ಹೌದು ಹೌದು. ಇವಾಗೆಲ್ಲ ಸತ್ತೋದ್ರು ಅಪ್ಪು, ಡೈಲಿ ನೋಡ್ತಾ ಇರ್ತೀವಿ, ಮತ್ತೆ ನಮ್ಗೇನು ಗೊತ್ತಾಗಲ್ಲ, ಇದಾರೆ ಬದುಕಿದ್ದಾರೆ ಅನ್ಸುತ್ತೆ. ಓಕೆ. ಫುಡ್ ಏನ್ ಇಷ್ಟ ಅವರಿಗೆ? ಅವ್ರಿಗೆ ಎಲ್ಲ ನಾನ್ ವೆಜ್ ಎಲ್ಲ ಇಷ್ಟ, ತರಕಾರಿಗಳೆಲ್ಲ ತುಂಬಾ ಇಷ್ಟ, ಎಲ್ಲ ಮಾಡ್ಕೊಡ್ತೀನಿ. ಅವ್ರು ಏನ್ ಕೇಳ್ತಾರೆ ಎಲ್ಲ ಮಾಡ್ಕೊಡ್ತೀನಿ. ಆ ಘಟನೆ ಇನ್ನೂವರೆಗೂ ಮೇಂಟೈನ್ ಮಾಡ್ಸಿರೋದು ಅಂತಂದ್ರೆ ನೀವೇ ಅನ್ಕೋತೀವಿ. ಹಣ್ಣುಗಳು, ಜ್ಯೂಸ್ಗಳು, ಅವ್ರು ಏನ್ ಕೇಳ್ತಾರೆ ನಾನೆಲ್ಲ ಮಾಡ್ಕೊಡ್ತೀನಿ. ಓಕೆ. ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಚೆನ್ನಾಗಿ ನೋಡಿ. ಮನೇಲಿ ವಿಲನ್ ಅಲ್ಲ ಮಗು? ಇಲ್ಲ ಸೈಲೆಂಟ್ ಮಗು. ಕೋಪ ಬಂದಾಗ ಎಲ್ಲಾ ಗಂಡದಿರು ಕೂಗಾಡ್ತಾರೆ, ಜಗಳ ಮಾಡ್ತಾರೆ, ಎಲ್ಲಾರ ಮನೇಲೂ ಅದು ಇದ್ದೇ ಇರುತ್ತೆ, ಏನ್ ತೊಂದರೆ ಇಲ್ಲ. ಓಕೆ. ಶೂಟಿಂಗ್ ಸ್ಪಾಟ್ಗೆ ಯಾವತ್ತಾರು ಹೋಗಿದ್ರಾ ನೀವು? ಇನ್ನೂ ಹೋಗಿಲ್ಲ. ಇನ್ಮೇಲೆ ಕರ್ಕೊಂಡು ಹೋಗ್ತಾರೆ. ಚಂದ್ರನ್ ಮಾತಾಡ್ಸ್ಬೇಕು ಅಂತ ಮಾತಾಡ್ಸೋಂದೆ, ಇಲ್ಲ ಬೇಡ ನಾನು ಬರಲ್ಲ ಅನ್ಬಿಟ್ರು. ಜರ್ನಿ ಮಾಡ್ಕೊಂಡ್ ಬಂದಿದ್ವಿ ತಿರುಪತಿಯಿಂದ, ಅದಕ್ಕೆ ಇನ್ನೊಂದ್ಸರ್ತಿ ನೋಡೋಣ. ಓಕೆ. ಸೊ ಈಗ ಚೆನ್ನಾಗಿದ್ರಲ್ಲ? ಚೆನ್ನಾಗಿ. ಓಕೆ. ಇವ್ರ ಸಿನಿಮಾಗಳನ್ನ ಟಿವಿಯಲ್ಲಿ ನೋಡ್ತಿದ್ದಾಗೇನೆ ಸೊ ನಿಮ್ಗೆ ಅವಾಗ ಅನ್ಸೋದೇನು? ನನ್ಗೆ ತುಂಬಾ ಖುಷಿ, ಅವ್ರು ಈ ತರ ಮಾಡಿದ್ದಾರೆ, ಹೀರೋ ತರ, ಹೀರೋಗೆ ಪೈಪೋಟಿ ಕೊಡತ್ರ, ವಿಲನ್ ಗಂಡು ಗಲಿ ಆ ತರ ಮಾಡಿದ್ದಾರೆ ಅಂತ ನನ್ಗೆ ತುಂಬಾ ಇಷ್ಟ. ನನ್ಗೆ ತುಂಬಾ ಎನ್ಕರೇಜ್ ಕೊಡ್ತೀನಿ. ಹೇಳ್ತಾ ಇರ್ತಾರ ಹಿಂಗ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಥವಾ ಪ್ರತಿಯೊಂದು ಹೇಳ್ತೀನಿ ಅವ್ರಿಗೆ. ಇವಾಗ ಏನ್ ಪಿಕ್ಚರ್ ಬರ್ಲಿ, ಇವಾಗ ನಿಮ್ದು ಏನೇ ಬಂದ್ರು ಸೂಪರ್ ಆಗಿ ಮಾತಾಡಿದೀರಾ, ಸೂಪರ್ ಆಗಿ ಎಲ್ಲ ಅಷ್ಟು ಜ್ಞಾಪಕ ಶಕ್ತಿ ಅವ್ರಿಗೆ, ಜ್ಞಾಪಕ ಶಕ್ತಿ ತುಂಬಾ ಇದೆ. ಎಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಈಗ ನೀವು ಹೊರಗಡೆ ಹೋದಾಗ ನೀವು ವೇಣುವರ ಹೆಂಡತಿ ಅಂತ ಗುರುತಿಸ್ತಾರ? ಎಲ್ಲ ಗುರುತಿಸ್ತಾರೆ, ಎಲ್ಲರೂ ಅಕ್ಕವ್ರೆ ಅಮ್ಮವ್ರೆ ಅಂತ ಎಲ್ಲ ಮಾತಾಡಿಸ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಓಕೆ. ಈಗ ನಮ್ಮ ಎಪಿಸೋಡ್ಗಳು ತುಂಬಾ ಬಂತು, ಇದು ಬಂದ ನಂತರ ಇವಾಗ ಯಾರು ಇನ್ನೂ ಸಿಕ್ಕಿಲ್ಲ, ನಾನು ಹೊರಗಡೆ ಹೋಗ್ತಾ ಇಲ್ಲ, ಸ್ವಲ್ಪ ನನ್ಗೆ ಹುಷಾರಿಲ್ಲ, ಪೇಷಂಟ್. ಎಪಿಸೋಡ್ ಎಲ್ಲ ನೋಡಿದ್ರೆ ಅವ್ರದ್ದು ಕಾರ್ಯಕ್ರಮ ಎಲ್ಲ ನೋಡಿದ್ರೆ ಚೆನ್ನಾಗಿ ಬಂದಿದೆ ಎಲ್ಲ ನೋಡಿದೆ. ನಾನೇ ಹೇಳ್ದೆ ನಿಮ್ದು ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಮಾತಾಡಿದೀರಾ. ಓಕೆ. ಈಗ ನಿಮ್ಮ ಹಸ್ಬೆಂಡ್ ಪರವಾಗಿ ಈಗ ಕಲಾವಿದ್ರು ಒಳಗಡೆ ಅದು ಆ ರಕ್ತ ಹಂಗೆ ಇರುತ್ತೆ, ಕೂತ್ಕೊಂಡ್ರು ಕೂಡ ಅದು ಆಕ್ಟಿಂಗ್ ಅನ್ನೋ ರಕ್ತ ಅದು ಹರಿತಾನೆ ಇರುತ್ತೆ. ಯಾವ್ದೋ ಸಿನಿಮಾ ಅಥವಾ ಸೀರಿಯಲ್ ಅಥವಾ ಇನ್ನೇನು ದೃಶ್ಯ ನೋಡಿದಾಗಲೂ ಕೂಡ ಒಳಗಡೆ ಕಲಾವಿದ ಮತ್ತೆ ಮತ್ತೆ ಉಟ್ಕೊಳ್ತಾ ಇರ್ತಾರೆ. ಸೊ ಅಥವಾ ಏನಾದ್ರು ಬೇರೆ ಯಾರಾದ್ರೂ ಈಗ ಅವಕಾಶಗಳನ್ನ ಕೊಡಬಹುದಾ? ಕೊಟ್ರೆ ಸೊ ನೀವೇನಂತೀರ, ಕಳಿಸ್ತೀರಾ? ಇಲ್ಲ, ಕಳಿಸ್ತೀನಿ, ಇವಾಗ್ಲೂ ಕಳಿಸ್ತೀನಿ. ಅವರು ಏಜ್ ತಕ್ಕನಾಗೆ ಪಾತ್ರಗಳು ಕೊಡ್ಲಿ ಅಂತ ನಾನು ಹೇಳ್ತೀನಿ. ನೀವು ಆ ತರ ಮಾಡಿ, ಈ ತರ ಮಾಡಿ ಅಂತ ಎಲ್ಲ ಹೇಳ್ತಾ ಇರ್ತೀನಿ. ಕಾಮಿಡಿ ಮಾಡಿ, ತಂದೆ ಪಾತ್ರ ಮಾಡಿ ಅಂತ ಎಲ್ಲ ಹೇಳ್ತಾ ಇರ್ತೀನಿ. ಕರೆಕ್ಟ್ ಸರ್. ಇವಾಗ ನಿಮಗೆ ವಿಲನ್ ಬಿಟ್ರೆ ಬೇರೆ ಯಾವ ಪಾತ್ರ ಕೊಡ್ಲೇ ಇಲ್ವಾ ನಿಮ್ಗೆ? ಯಾಕೆ ಅಂತ ಕೊಡ್ಲೇ ಇಲ್ಲ. ಏನ್ ಪಾತ್ರ ಕೊಟ್ರು ಚಾಲೆಂಜಿಂಗ್ ಆಗಿ ಮಾಡ್ತೀವಿ. ಹುಚ್ಚಿನ ಪಾತ್ರ ಕೊಟ್ರು ರೆಡಿ, ತಂದೆ ಪಾತ್ರ ಕೊಟ್ರು ರೆಡಿ, ಎನಿ ಕ್ಯಾರೆಕ್ಟರ್, ಎನಿಥಿಂಗ್. ಯಾರು ನಮ್ಗೆ ಅದು ಕೊಡಕ್ಕೂ ಬಂದಿಲ್ಲ. ಅವ್ರು ವಿಲನ್ ಫಿಕ್ಸ್ ಮಾಡ್ಬಿಟ್ರು ಅಷ್ಟೇನೆ. ಅದೆಲ್ಲ ಬ್ರ್ಯಾಂಡ್ ಮಾಡಾಕ್ಬಿಟ್ರು. ಬ್ರ್ಯಾಂಡ್ ಅದರಲ್ಲೇ ವೇಣುನಾ ಅದೇ ಫೈಟ್ರು, ವಿಲನ್ನು ಹಿಂಗ್ ಬರ್ತಾರ, ಅದೇ ಅಷ್ಟೇ. ಕಣ್ಣು ಡೈಲಾಗ್ ಇದು ಸುಮ್ಮನೆ ಹಂಗೆ ಬರೋದು, ಮಾಡೋದು ಅವಾಗ ಏನ್ ಜಂಪ್ ಮಾಡ್ತಾ ಇದ್ರಿ, ಏನು ಫೈಟ್ ಮಾಡ್ತಾ ಇದ್ರಿ. ಓಕೆ. ಸೊ ಈಗಲೂ ಎಷ್ಟಿದೆ ಸಾಹಸ? ಎಷ್ಟಿದೆ? 19 to 20 ಇದೆ. ಈಗಲೂ ಮಾಡ್ತಾ ಇರ್ತೀರಿ? ಲಾಸ್ಟ್ ಟೈಮ್ ಎಲ್ಲ ಮಾಡ್ತಿದ್ರಿ ನೀವು? ಬಾಡಿ ಮಾತ್ರ ಅದು ಮಾತ್ರ ಭಗವಂತ ದೇವರ ಆಶೀರ್ವಾದ ನಮ್ಗೆ. ಇನ್ನು ಹಂಗೆ ಕಲ್ಲಂಗಿದಿಲ್ಲ ಸರ್ ಅದು. ಅಪ್ಪ ಈ ಕಲ್ಲಿಗೆ ಇನ್ನು ಕಲ್ತರ ಮಾಡಿದ್ದೆ ಇವರು ಪದ್ಮಾ ಮೇಡಮ್ ಅವರು ಅಲ್ಲ, ದಿನ ಊಟ ಎಲ್ಲ ಹಾಕಿ. ಮದುವೆ ಆದ್ಮೇಲೆ ನಮ್ಮ ತಾಯಿ ಊಟ ಇರ್ಲಿಲ್ಲ, ಯಾರು ಊಟ ಇರ್ಲಿಲ್ಲ, ಇವ್ರ ಕೈ ಊಟನೇ ನನಗೆ. ಕರೆಕ್ಟ್. ಅದೇ ಶಕ್ತಿ ನನಗೆ. ಹಂಗಾಗಿ ಚೆನ್ನಾಗಿರಿ, ಆರೋಗ್ಯವಾಗಿರಿ. ಮಕ್ಕಳು ಇಬ್ರು ಮಕ್ಕಳು. ನನ್ನ ಮಗ ಇಂಜಿನಿಯರಿಂಗ್ ಮಾಡವನೆ, ನನ್ನ ಮಗಳು ಬಂದ್ಲು. ಎಸ್, ಇದು 200 ಸಿನಿಮಾಗಳನ್ನು ಮಾಡಿರುವಂತಹ ವೇಣು ಅವರು ಏನು ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟರಿದ್ದಾರೆ. ಅವರ ಮನೆಗೆ ಬಂದಿದ್ದೀವಿ, ಅವರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಇಷ್ಟೊತ್ತು ಅವರ ಧರ್ಮಪತ್ನಿ ಮಾತಾಡಿದ್ರು, ಈಗ ಅವರು ಮಗಳು ಮಾತಾಡ್ತಾರೆ. ಸೊ ನಿಮ್ಮ ಹೆಸರು? ಹೆಸರು ಸುಪ್ರೀತ್. ಸೊ ತಂದೆ ಸಿನಿಮಾಗಳೆಲ್ಲ ನೋಡಿದ್ದೀರಾ? ಹೆಂಗೆ ಅನ್ಸುತ್ತೆ?
ಚೆನ್ನಾಗಿ ಅನ್ಸುತ್ತೆ. ಓಕೆ, ಲಾಸ್ಟ್ ವೀಕ್ ಬಂದು ಇವ್ರದ್ದೆಲ್ಲ ಎಪಿಸೋಡ್ ಎಲ್ಲ ಮಾಡ್ಕೊಂಡು ಅದೆಲ್ಲ ನೋಡ್ತಾ ಇದ್ದೀರಾ, ನೋಡಿದ್ದೀರಾ? ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದಾನೆ ಆ್ಯಕ್ಚುಲಿ. ಸೊ ಇದು ಅವರ ಮಗಳು, ಮತ್ತೆ ಮಗ ಕೂಡ ಇಂಜಿನಿಯರಿಂಗ್ ಮುಗಿಸಿದ್ದಾನೆ ಸರ್? ಇಂಜಿನಿಯರಿಂಗು ಫಿನಿಶ್ ಆಗಿದೆ ಅವ್ರದ್ದು. ಕೆಳಗಡೆ ಮಲ್ಕೊಂಡಿದ್ದಾನೆ ಅವನು. ಓಕೆ ಓಕೆ. ಇಲ್ಲಿ ಸೊ ಈ ಬಿಲ್ಡಿಂಗ್ ಎಲ್ಲ ನಿಮ್ದೇ? ಹೌದು ಸರ್, ಎಲ್ಲ ನಮ್ದು. ಬಾಡಿಗೆಲೆ ಜೀವನ ಮಾಡ್ತಾ ಇದ್ದೀರಿ? ಜೀವನ ಮಾಡ್ತಾ ಇದ್ದೀರಿ. ರಾಘವೇಂದ್ರ ಸ್ವಾಮಿ ನಮ್ಗೆ ಎಲ್ಲಾ ತರದಲ್ಲೂ ನಮ್ಗೆ ಕೆಳಗೆ ಬಿಟ್ಟಿಲ್ಲ. ಈ ಬಿಲ್ಡಿಂಗ್ ಇರ್ಲಿಲ್ಲ ಮೊದಲು ನಮ್ಗೆ, ಏನು ಆಮೇಲೆ ನಮ್ ತಾಯಿ ಕೊಟ್ಟಿದ್ದು ನನಗೆ. ನನ್ನ ಕಷ್ಟ, ನನ್ನ ಬಾಧೆ ಅವರು ಭಿಕ್ಷೆ, ಜೊತೆಗೆ ರಾಯರ ಅನುಗ್ರಹ, ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಹೀಗೆ ನಡ್ಕೊಂಡು ಬಂದಿದೆ ಇಲ್ಲಿವರೆಗೂ. ಎಲ್ಲೂ ನಮ್ಮನ್ನು ಕೆಳಗೆ ಬೀಳಿಸಿಲ್ಲ ಸರ್ ಗುರುಗಳು. ಎಸ್ ಎಸ್ ವೀಕ್ಷಕರೇ, ಅವರ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಸಿ ಅಂತ ಹೇಳಿದ್ರಿ, ಅವರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಹಾಗೆ ಇನ್ನು ಯಾರು ನಮ್ಮ ಚಿತ್ರರಂಗದಲ್ಲ ಇತ್ತೀಚೆಗೆ ಮರೆಯಾಗಿರುವಂಥ ನಟರುಗಳು ಯಾರು ಇದ್ದಾರೆ ಅವರ ಹೆಸರನ್ನ ಹೇಳಿದ್ರೆ ಸೊ ಅವರು ಕೂಡ ನಾವು ಮಾತಾಡಿಸ್ತೀವಿ. ಹಾಗೆ ವೇಣು ಅವ್ರಿಗೆ ಅವಕಾಶಗಳು ಅವರ ಏನು ಆ್ಯಕ್ಟಿಂಗ್ ಏನಿದೆ, ಅವರ ಕಲಾ ಸರಸ್ವತಿಗೆ ಏನಿದೆ, ಅದಕ್ಕೆ ನಾನು ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿದೆ. ಖಂಡಿತವಾಗ್ಲೂ ಅವರು ಅಭಿನಯಿಸೋದಕ್ಕೆ ಅವರು ತಯಾರಾಗಿದ್ದಾರೆ. ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಅಥವಾ ಕೆಲವೊಂದು ರಿಯಾಲಿಟಿ ಶೋಗಳಾಗಿರ್ಬೋದು, ಅವನ್ನ ಪರಿಚಯ ಮಾಡುವಂಥ ಮತ್ತೆ ಹೊಸದಾಗಿ ಮತ್ತೆ ಪರಿಚಯ ಮಾಡುವಂಥ ಕೆಲಸಗಳಾದರೆ ಇನ್ನೂ ಖುಷಿ ಆಗುತ್ತೆ. ಅವನ್ನ ಮತ್ತೆ ಅದೇ ವಿಲನ್ ಆಗಿ ನೋಡೋಕೆ ಇಷ್ಟಪಡ್ತಿರಲ್ಲ. ಇಷ್ಟು ಎಪಿಸೋಡ್ಗಳನ್ನು ನೋಡಿದ ಮೇಲಿಂದ ಕೂಡ ಯಾರಾದರೂ ಅವ್ರಿಗೆ ಫೋನ್ ಮಾಡಿ ಒಂದು ಪಾತ್ರಕ್ಕೆ ಏನಾದರೂ ಹೇಳಿದ್ರೆ ಖಂಡಿತವಾಗ್ಲೂ ಸಂತೋಷದಿಂದ ಮಾಡ್ತಾರೆ. ಅದು ಚಿಕ್ಕ ಪಾತ್ರ, ದೊಡ್ಡ ಪಾತ್ರ ಅನ್ನೋದೆಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಇಲ್ಲದಿರುವಂಥ ಒಂದು ಕೆಲಸಗಳು ಕೊಟ್ಟರೆ ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ. ಈಗ ಧಾರಾವಾಹಿಗಳಲ್ಲಿ ಎಷ್ಟೋ ಜನ ಈ ನಟಿಯರು ಬಂದಿದ್ದಾರೆ. ಕೆಲವರು ಹಳೇ ಸ್ಟಾರ್ ಆಗಿದ್ದವರು ಕೂಡ ಇವತ್ತು ಧಾರಾವಾಹಿಗಳಿಗೆಲ್ಲ ಬಂದಿದ್ದಾರೆ, ಹೀರೋಯಿನ್ಗಳು ಕೂಡ ಬಂದಿದ್ದಾರೆ. ಹಾಗೆ ನೀವು ಕೂಡ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದಾಗ ನಿಮಗೆ ಹೌದು ವೇಣು ಇದ್ದಾರೆ, ಇವರೊಂದು ಪಾತ್ರ ಸೃಷ್ಟಿ ಮಾಡೋಣ ಅಂತ ಬಿಟ್ಟು ಸೃಷ್ಟಿ ಮಾಡಿದ್ರೆ ಆದರೂ ಕೂಡ ನೀವು ಹೋಗ್ತಿದ್ದೀರಾ. ಚಾಲೆಂಜಿಂಗು ನಮ್ಗೆ ಎಲ್ಲಿ ಸ್ಟುಡಿಯೋಲ್ಲಿ ಶೂಟಿಂಗ್ ಇದ್ರು ನಮ್ದೊಂದು ಚಾಲೆಂಜು, ಕ್ಲಾಪ್ಸ್ ತಗೋಬೇಕನ್ನೋ ಚಾಲೆಂಜ್. ಶಾರ್ಟ್ ಮಾಡಿದ್ದೆ ಗೆದ್ದಂಗೆ, ಪ್ರೊಡ್ಯೂಸರ್ ಗೆದ್ದಂಗೆ, ಸಿನಿಮಾ ಗೆದ್ದಂಗೆ. ಶಾರ್ಟ್ ಮಾಡುವಾಗ ಅಲ್ಲಿ ಸರೌಂಡಿಂಗ್ ಕುತ್ಕೊಂಡಿರ್ತಾರಲ್ಲ, ಅವ್ರಿಗೆ ಕ್ಲಾಪ್ಸ್ ಮಾಡಿದ್ರು ಅಂದ್ರೆ ಚೆನ್ನಾಗಿತ್ತು ಸರ್ ಅಂದ್ರೆ ಅಲ್ಲೇ ನಮ್ಗೆ ರಿಸಲ್ಟು. ಇದು ಒಂದು ನನ್ನ ಚಾಲೆಂಜು. ಹಂಗಾಗಿ ಅವತ್ತಿಂದ ಇವತ್ತವರೆಗೂ ಹೀಗೆ ಬಂದಿದೆ. ಶಾರ್ಟ್ ಶೂಟಿಂಗ್ ಮಾಡೋವಾಗಲೂ ಅಷ್ಟೇ ಕ್ಲಾಪ್ಸ್ಗಳು ತಗೊಂಡೆ. ಆ ಕ್ಲಾಪ್ಸ್ ತಗೊಂಡಿಲ್ಲ ಸಮಾಧಾನ ಇಲ್ಲ ನನಗೆ. ಆ ಕ್ಲಾಪ್ಸ್ ಬಿದ್ರೇನೆ ಯಾರನ್ನ ಬಂದು 4 ಜನ ಸರ್ ಓಕೆ ಸರ್ ಏನ್ ಸರ್ ಹಂಗನ್ಬಿಟ್ರೆ ಸಮಾಧಾನ. ಕಷ್ಟಪಟ್ಟು ಕೆಲಸ ಮಾಡಿದ್ದೀರಪ್ಪ ನಾವು, ದಿಸ್ ಇಸ್ ರಿಸಲ್ಟ್.